ಬೋವಿ ಅಂತ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ. ಈ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋಂಥ ಮತ್ತೋಡಿರೋಂಥ ರತ್ನಾಕರ ನಗರದಲ್ಲಿ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೆಸಲಾಯಿತು. ಇವತ್ತು ನಮ್ಮ ಬಡಾವಣೆಯ ರತ್ನಾಕರ ಬಡಾವಣೆಯ ಎಲ್ಲ ನಿವಾಸಿಗಳು ಮತ್ತು ನಮ್ಮ ಎಲ್ಲ ಹೆಣ್ಮಕ್ಳು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸತ್ಯನಾರಾಯಣ ಪೂಜೆ ಏರ್ಪಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಡಾವಣೆಯ ಎಲ್ಲ ಒಂದು 300ರಿಂದ 400 ಜನ ಬಂದು ಇವತ್ತು ಈ ಒಂದು ಸತ್ಯನಾರಾಯಣ ಪೂಜೆಗೆ ದರ್ಶನ ಪಡೆದರು. ಅದೇ ರೀತಿಯಲ್ಲಿ ಇವತ್ತು ಸುಮಾರು ಒಂದು 4-5 ವರ್ಷಗಳಿಂದ ಈ ಭಾಗದಲ್ಲಿ ಸತ್ಯನಾರಾಯಣ ಪೂಜೆ ಆಗಿರಲಿಲ್ಲ. ಇವತ್ತು ನಮ್ಮ ಭಾಗದಲ್ಲಿ ಎಲ್ಲ ನಮ್ಮ ಅಕ್ಕ ತಂಗಿಯರು ಪ್ರಾಮಾಣಿಕವಾಗಿ ಸುಮಾರು ಒಂದು 2ರಿಂದ 3 ತಿಂಗಳು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ. ಅವ್ರ ಪರವಾಗಿ ನಾನು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಈ ಸತ್ಯನಾರಾಯಣ ಪೂಜೆ ವಿಚಾರದಲ್ಲಿ ಎಲ್ಲ ಬಂದು ಸಮಾಧಾನವಾಗಿ ದರ್ಶನ ಪಡ್ಕೊಂಡು ಆ ಪರಮಾತ್ಮನ ಆಶೀರ್ವಾದ ಪಡೆದು ಇವತ್ತೇನು ಭೋಜನವನ್ನು ಮಾಡಿದ್ವಿ, ಎಲ್ಲರೂ ಸುಖ ಸಂತೋಷದಿಂದ ಅದು ಭೋಜನ ಸೇವಿಸ್ಕೊಂಡು
ಇವತ್ತು ವಿಶ್ರಾಂತಿ ತೊಗೊಂಡು ಇಲ್ಲಿಂದ ಹೊರಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅದ್ಭುತವಾಗಿದೆ. ನಮಸ್ಕಾರ. ನನ್ನ ಹೆಸರು ಹರ್ಷ ಬೋವಿ. ನಾವು ರತ್ನಾಕರ ಬಡಾವಣೆಯವರು. ನಾವೀಗ ಸಣ್ಣದಾಗಿ ಮುಂಚೆಯಿಂದ ಒಂದು 4-5 ವರ್ಷ ಈಗ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ಸಣ್ಣರಿಗೆ. ಈಗ ಒಂದು 5 ವರ್ಷದಿಂದ ಎಲ್ಲ ಪ್ರಾಬ್ಲಮ್ಗಳು ಶುರುವಾಗಿ ಬಿಟ್ಟಿದ್ವಿ. ಈ ವರ್ಷ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಹಿಂಗೆ ವರ್ಷ ಶ್ರಾವಣದಲ್ಲಿ ಮಾಡಬೇಕು ಅಂತ ಎಲ್ಲ ನಾವು ಲೇಡೀಸ್ಗಳು ಈ ಬಡಾವಣೆ ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ದೊಡ್ಡಕ್ಕೆ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡು ಅದಕ್ಕೊಬ್ಬರು ಒಳ್ಳೆ ಇದು ಸಿಕ್ಕರು ನಮಗೆ ನಡೆಸ್ಕೊಡೋಕ್ಕೆ. ಅವ್ರ ಸಲುವಾಗಿ ಎಲ್ಲರೂ ಸೇರ್ಕೊಂಡು ಎಲ್ಲ ಮಾಡಿದ್ದೀವಿ ವರ್ಷ. ಹಿಂಗೆ ವರ್ಷ ದೇವರು ಚೆನ್ನಾಗಿ ಹಿಂಗೆ ನಡೆಸ್ಕೊಡ್ಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಮಾತಾಡ್ತೀವಿ. ಭಾಗ್ಯಮ್ಮ ಅಂತ, ನನ್ನ ಹೆಸರು ಭಾಗ್ಯಮ್ಮ ಮಂಜಪ್ಪ ಅಂತ. ರತ್ನಾಕರ ಬಡಾವಣೆ ಇಲ್ಲಿ ಭಾಳ ಹಿಂದುಳಿದಂಥ ಬಡಾವಣೆ ಆಗಿತ್ತು. ಅದರಲ್ಲಿ ಇಲ್ಲಿ ಪೂಜೆ ಅಂತ ಒಂದು ಹೆಣ್ಣುಮಕ್ಕಳು ಅವರವರೇ ವೈಯಕ್ತಿಕವಾಗಿ ಬಂದು ಮೊದಲ ಶ್ರಾವಣದಲ್ಲಿ ಸೋಮವಾರ ಬಂದು ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಹೋಗಿದ್ರು. ಈಗ ದೊಡ್ಡದಾಗೆ ಸ್ವಲ್ಪ ವಿಜೃಂಭಣೆಗೆ ಮಾಡಬೇಕು ಅಂತಂದೇಳಿ ಶ್ರೀಧರ್ ಅವರು ಸ್ವಲ್ಪ ಅವರು ವಿನಂತಿ ಮಾಡಿದರು. ಅದಕ್ಕೆ ಅವರಿಗೆ ಕೈ ಜೋಡಿಸ್ಬೇಕು ಅಂತಂದೇಳಿ ಎಲ್ಲರೂ ನಮ್ಮ ಕೆಲವರು. ನಮಸ್ಕಾರ. ರತ್ನಾಕರ ನಗರದವರು. ನಾವು ಇಲ್ಲಿ ಶಿವಪಾರ್ವತಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೇವೆ ಈ ವರ್ಷ. ಇಲ್ಲಿ ನಮಗೆ ಭಾಳ ಜನ ಸಪೋರ್ಟ್ ಕೊಟ್ಟಿದ್ದಾರೆ. ಹರ್ಷ ಅವರು, ಜಯಪ್ಪನವರು, ಪ್ರೇಮ್ ಕುಮಾರ್ ಅವರು, ಇನ್ನು ಉಳಿದ ಲೇಡೀಸು ಸಹ ತುಂಬ ಜನ ಸಹಕಾರವನ್ನು ಕೊಟ್ಟು ಸತ್ಯನಾರಾಯಣ ಪೂಜೆಯನ್ನು ಚೆನ್ನಾಗಿ ನೆರವೇರಿಸಿ ಕೊಟ್ಟಿರ್ತಾರೆ. ಏನೋ ಎಲ್ಲ ಸೇರಿ ರತ್ನಾಕರ ಬಡಾವಣೆಯಿಂದನೇ ಎಲ್ಲ ಒಗ್ಗಟ್ಟಿನಿಂದ ಸೇರಿ ಒಂದು 20-25 ಜನ ಸೇರಿ ಇದನ್ನು ಸ್ಟಾರ್ಟ್ ಮಾಡಿದ್ರು. ಹಾಗೆ ಅದು ಮಾಡಾಗ ಇದು ಹೇಗೆ ಮಾಡೋದು, ಹೇಗೆ ಖರ್ಚಿನೆಲ್ಲ ಕೇಳಿದಾಗ ಹರ್ಷ ಬೋವಿಯವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಶಾಮಿಯಾನ, ಚೇರು, ಟೇಬಲ್ಸ್ಗಳು, ಹಾಗೆ ಮತ್ತು ಜಯಣ್ಣವರು ತುಂಬ ಸಪೋರ್ಟ್ ಮಾಡಿದ್ರು. ಪ್ರೇಮ್ ಕುಮಾರ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಹೂವಿಂದೆಲ್ಲ ವ್ಯವಸ್ಥೆ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಸೋಮಣ್ಣವ್ರು ಎಷ್ಟೇ ಹೂವಾಗಲಿ ನಾನು ಕೊಡಿಸ್ತೀನಿ, ನೀವು ಪೂಜೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂದರು. ಪ್ರಸಾದದ ಬಗ್ಗೆನೂ ಅಷ್ಟೇ ಎಲ್ಲ ಜನರನ್ನು ಎಲ್ಲರೂ ತುಂಬ ಸಹಕಾರದಿಂದ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಹಾಗೆ ಮತ್ತು ನಮ್ಮ ಸುನೀತಾ ಮೇಡಮ್ಮು ನಾನು ಸ್ವೀಟ್ ಕೊಡಿಸ್ತೀನಿ ಅಂತೇಳಿ ಅವರು ಜಿಲೇಬಿ ಅನ್ನೋದನ್ನ ಅದು 200 ಪೀಸ್ ಅಂತಂದು ಎಲ್ಲ ಜನಗಳಿಗೂ ಇದು ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆ ಅಂದರೆ ಲೇಡೀಸಿಂದನೇ ಇದು ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಮುಂದಾದರೂ ಜೆಂಟ್ಸ್ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಡೀತದೆ ಅಂತೇಳಿ ಸತ್ಯನಾರಾಯಣ ವ್ರತನೂ ತುಂಬ ಚೆನ್ನಾಗಾಗಿದೆ ಅಂತ ನನಗೆ ಗೊತ್ತಿದೆ. ಇನ್ನೂ ಹೀಗೆ ಚೆನ್ನಾಗಿ ನಡೀಲಿ ಅಂತೇಳಿ ಎಲ್ಲ ಜನಗಳಲ್ಲೂ ಕೇಳ್ಕೊಳ್ತೇನೆ. ಶ್ರೀಧರ್. ನನ್ನ ಹೆಸರು ಪ್ರೇಮ್ ಕುಮಾರ್, ರತ್ನಾಕರ ಬಡಾವಣೆ ನಿವಾಸಿ. 2005ರಿಂದ ನಾವಿಲ್ಲಿ ವಾಸ ಇದ್ದೇವೆ. ಹೊಸ ಬಡಾವಣೆ ಇತ್ತೀಚೆಗೆ ಅತ್ಯಂತ ಅಭಿವೃದ್ಧಿಯಾಗಿದೆ. ಇದರ ಪಕ್ಕದಲ್ಲೇ ನಂದ್ಯಪ್ಪ ಬಡಾವಣೆ, ಸಿದ್ದರಾಮೇಶ್ವರ ಬಡಾವಣೆ, ಧನಲಕ್ಷ್ಮಿ ಬಡಾವಣೆ, ಈಗ ಹಲವಾರು ಬಡಾವಣೆಗಳಿದೆ. ನಾವು ಪ್ರತಿ ವರ್ಷ ಈ ಈಶ್ವರ ಮತ್ತು ವಿಘ್ನೇಶ್ವರ ದೇವಸ್ಥಾನದ ವಾರ್ಷಿಕ ಪೂಜೆಯನ್ನು ಮಾಡ್ತೇವೆ. ಈ ಬೆಟ್ಟದ ಮೇಲೆ ಇರುವ ತತ್ಕಾಲಮ್ಮ ದೇವಿಯ ಪರೋವನ್ನು ಸಹ ವರ್ಷ ನಾವು ಮೇ ತಿಂಗಳಲ್ಲಿ ಮಾಡ್ತೇವೆ. ಈ ಬಾರಿ ಪ್ರಥಮ ಬಾರಿಗೆ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮಗೆ ತನು ಮನ ಧನ ಸಹಾಯವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮ ಹರ್ಷ ಬೋವಿಯವರು, ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳು, ಈ ಬಡಾವಣೆಯಲ್ಲಿ ಹೆಚ್ಚಿಗೆ ನಾವು ನಿವೃತ್ತ ನೌಕರರಿದ್ದೇವೆ. ಹೀಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳ್ತೇನೆ. ಧನ್ಯವಾದಗಳು.